ಗಣೇಶ್ ಯೂಟ್ಯೂಬ್ ಚಾನಲ್ ಶ್ರೀಯುತ ಅಂಬೇಡ್ಕರನ್ನು ನೆನೆಯುತ್ತಾ ಇವತ್ತು ವಿಶೇಷವಾದಂಥ ದೇವರ ಕೆಲಸ ಅಂತ ಹೇಳಿದರೆ ಬಂಡಾರು ಕಮಲ ಇತಿಹಾಸ ಅಂತ ಹೇಳುವಂಥದ್ದು. ಇದೇ ರೀತಿಯಲ್ಲಿ ಇತಿಹಾಸದ ಕಮಲ ಅಂತ ಹೇಳುವಂಥದ್ದು ಎಲ್ಲ ಭಕ್ತಾದಿಗಳಿಗೆ ಶುಭಾಶಯನ ಕೋರುವಂಥದ್ದು. ಏನಂತ ಹೇಳಿದರೆ ಪ್ರತಿಯೊಂದು ಮನುಷ್ಯರಿಗೆ ಹಾಗೆ ಪ್ರಾಣಿಗಳಿಗೆ ಏನಾದರೂ ಒಂದು ಕಾಯಿಲೆ ಬಂದಾಗ ಹರಕೆ ಹೊತ್ಕೊಳ್ಳುವಂಥದ್ದು ಅಂತೇಳಿದರೆ ಇಲ್ಲಿನ ಹರಕೆ ಅಂತೇಳಿದರೆ ಸುತ್ತಕ್ಕಿ ತೊಳೆಯೋದಂತ ಹೇಳಿ ಅದೇ ರೀತಿಯಲ್ಲಿ ಪ್ರತಿಯೊಂದು ಕಾರ್ಯಕ್ರಮ ಕ್ರಮಬದ್ಧವಾಗಿ ನಡೆಯುವಂಥದ್ದು. ಅದೇ ರೀತಿಯಲ್ಲಿ ಇಲ್ಲಿ ನೆರೆದಿರುವಂಥ ಎಲ್ಲ ಭಕ್ತಾದಿಗಳಿಗೆ ನಾವು ಶುಭಾಶಯನ್ನು ಕೋರುವಂಥದ್ದು ನನ್ನ ಸಂವಿಧಾನದ ಧರ್ಮ. ಅದೇ ರೀತಿಯಲ್ಲಿ ಪ್ರತಿಯೊಬ್ಬರಿಗೂ ಹೇಳುವುದೇನಂತ ಹೇಳಿದರೆ ಯಾವುದು ಕ್ರಮಬದ್ಧವಾಗಿ ಮಾಡಬೇಕು. ಯಾವುದಂತ ಹೇಳಿದರೆ ಹಿಂದಿನಿಂದ ಮಾಡಿಕೊಂಡ ಬಂದಂಥ ಎಲ್ಲ ನಿಷ್ಠೆ ನೇಮವನ್ನು ಎಲ್ಲ ಪಾಲಿಸುವಂಥದ್ದು ನಮ್ಮ ಧರ್ಮ. ಅದೇ ರೀತಿಯಲ್ಲಿ ಇಲ್ಲಿನ ಈ ದೇವಸ್ಥಾನ ತುಳಸಿ ಅಮ್ಮ ಅಂತೇಳಿ ದಯವಿಟ್ಟು ಇದನ್ನೆಲ್ಲ ನೋಡಬೇಕು. ಇದು ಇತಿಹಾಸದಲ್ಲಿ ಇರುವಂಥ ವಿಶೇಷವಾದಂಥ ಕಂಬಳ. ಹಾಗಾಗಿ ನಾವು ಎಲ್ಲ ಭಕ್ತಾದಿಗಳಿಗೆ ಮತ್ತು ಗೊತ್ತಿಲ್ಲದವರಿಗೆ ನಾವು ಹೇಳುವಂಥದ್ದು ಇದು ಕಂಬಳಗೆದ್ದೆಯ ಮನೆ. ಅದೇ ರೀತಿಯಲ್ಲಿ ಇಲ್ಲಿ ರಥ ಅಂತ ಹೇಳುವಂಥದ್ದು. ಇದನ್ನೆಲ್ಲ ಭಕ್ತಾದಿಗಳು ನೋಡುವಂಥದ್ದು. ಅದೇ ರೀತಿಯಲ್ಲಿ ಇಲ್ಲಿ ಹರಕೆ ಮಾಡುವಂಥದ್ದು. ಇಲ್ಲಿನ ಇತಿಹಾಸ ಹೇಳಲಿಕ್ಕೆ ಹೋದರೆ ಸಾವಿರಾರು ಉಂಟು. ಇಲ್ಲಿನ ಈ ಕಂಬಳದ ಗೆದ್ದೆಯ ನೀರೆಂಬುದು ಕಳುಕೆ ಆಗುವಂಥದ್ದು ಅಂತ ಹೇಳಿದರೆ ಕೋಣ, ದನ, ಕರು ಇಂಥದ್ದೆಲ್ಲ ಹರಕೆ ಮಾಡುವಂಥದ್ದು. ಇದರ ಕಳ್ಕಂಬುದು ಇದು ಸುರಂಗ ಮಾರ್ಗದಲ್ಲಿ ಇಲ್ಲಿಂದ ಕೋಟೇಶ್ವರ ಮಾಲಿಂಗೇಶ್ವರ ದೇವಸ್ಥಾನ ಅಂತ ಹೇಳುವಂಥದ್ದು. ಅಲ್ಲಿಗೆ ಈ ಕಳ್ಕು ನೀರೆಂಬುದು ಅದರ ತೀರ್ಥ ಕೆರೆಗೆ ಹೋಗಿ ಮುಟ್ಟುವಂಥದ್ದು. ಇಲ್ಲಿ ಇದನ್ನೆಲ್ಲ ನಾವು ಹೇಳುವಂಥದ್ದು ಯಾಕಂದರೆ ಇತಿಹಾಸದ ವಿಷಯ ನಾನು ಎಲ್ಲ ಹೇಳುವಂಥದ್ದು ನನ್ನ ಧರ್ಮ. ಅದೇ ಯೂಟ್ಯೂಬ್ ಚಾನಲ್ ಗಣೇಶ್ ಮಂದರ್ತಿ ಇದನ್ನೆಲ್ಲ ನೇರ ಪ್ರಸಾರವನ್ನು ಮಾಡುವಂಥದ್ದು, ಇತಿಹಾಸವನ್ನು ಹೇಳುವಂಥದ್ದು. ಇದು ಹರಕೆಯೂ ಹೌದು, ಅದೇ ರೀತಿಯಲ್ಲಿ ಜಾತ್ರೆಯೂ ಹೌದು. ಯಾಕಂತ ಹೇಳಿದ್ರೆ ಇದು ಒಂದು ಪುಣ್ಯಸ್ಥಳ ಅಂತ ಹೇಳಿದರೆ ನಾವು ಇತಿಹಾಸದಲ್ಲಿ ಇರುವಂಥದ್ದು. ಇದು ಸಾವಿರಾರು ವರ್ಷದಿಂದ ನಡೆದುಕೊಂಡು ಬಂದಂಥ ಇದು ಹರಕೆ ಮಾಡುವಂಥದ್ದು. ಇದು ಹರಕೆ ಅಂತ ಹೇಳಿದರೆ ಸುತ್ತಕ್ಕಿ ತೊಳೆಯುವಂಥದ್ದು. ನಮಗೆ ಏನಾದರೂ ಮನೆಯಲ್ಲಿ ಏನಾದರೂ ಕಷ್ಟ ಬಂದಾಗ, ಏನಾದರೂ ಒಂದು ಮೈಯಲ್ಲಿ ಕಲೆಯಾದಾಗ, ಅಥವಾ ದನಕ್ಕೆ ಏನಾದರೂ ಈ ಒಣಗು ಮತ್ತು ಇದೆಲ್ಲ ಹೇಳ್ತೇವಲ್ಲ ನಾವು, ಒಣಗು ಏನಾದರೂ ಹುಷಾರಿಲ್ಲದಿದ್ದರೆ ಸಿಪ್ಪು ಬರುವಂಥದ್ದು ಇಂಥದ್ದೆಲ್ಲ ಬಂದಾಗ ಇದನ್ನು ಹರಕೆ ಹೊತ್ತಾಗ ಇಲ್ಲಿ ಅದು ಪರಿಹಾರ ಆಗುವಂಥದ್ದು. ಅದೇ ರೀತಿಯಲ್ಲಿ ಪ್ರತಿಯೊಂದು ಭಕ್ತಾದಿಗಳಿಗೆ ಬೇಡಿಕೊಳ್ಳುವುದೇನಂತ ಹೇಳಿದರೆ ಇಂಥದ್ದೆಲ್ಲ ಇತಿಹಾಸವನ್ನು ನೋಡಬೇಕು. ಅದೇ ರೀತಿಯಲ್ಲಿ ಇಲ್ಲಿ ಸಾವಿರಾರು ಜನ ಬಂದಷ್ಟು ದೇವರಿಗೆ ಕಲೆ ಜಾಸ್ತಿ ಆಗುವಂಥದ್ದು. ಅದೇ ರೀತಿಯಲ್ಲಿ ಪ್ರತಿಯೊಬ್ಬರು ಹರಕೆ ಹೊರುವಂಥದ್ದು. ಬೆಳಿಗ್ಗೆ ಜಾಮ 4:30 ಸ್ಟಾರ್ಟ್ ಆಗುವಂಥದ್ದು, ಸಾಯಂಕಾಲ 6:30 ತನಕ ಇರುವಂಥದ್ದು. ಏನಂತ ಹೇಳಿದ್ರೆ ಮನೆ ಹೋರಿ ಅಂತ ಹೇಳುವಂಥದ್ದು. ಮನೆ ಹೋರಿ ಅದು ಸೂಡಿ ಬೆಳಕಿನಲ್ಲಿ ಹೋಗುವಂಥದ್ದು ಮುಂಚಿನಿಂದ ಕ್ರಮ. ಹಾಗೆ ಡ್ಯೂಟಿಗೆ ಅಂತ ಹೇಳ್ತೇವೆ ನಾವು, ಸೂಡಿ ಎಂದು ಹೇಳ್ತೇವೆ, ಡ್ಯೂಟಿಗೆ ರೀತಿಯಲ್ಲಿ ಹೋಗುವಂಥದ್ದು. ಇದು ಭಕ್ತಾದಿಗಳು ಪ್ರತಿಯೊಬ್ಬರು ನೋಡುವಂಥದ್ದು. ಅದು ಹರಕೆ ಹೊರುವಂಥದ್ದು. ಎಲ್ಲ ಊರಿನವರು ಇಲ್ಲಿ ಬರುವರಾ ಬಾಯ್ ಎಲ್ಲ ಊರಿನವರು ಇಲ್ಲಿ ಬಂದು ಹರಕೆಯನ್ನು ತೀರಿಸಿಕೊಳ್ಳುವಂಥದ್ದು. ವರ್ಷಕ್ಕೊಮ್ಮೆ ಇತಿಹಾಸದ ಕತೆ ಹೇಳುವಂಥದ್ದು, ಐತಿಹಾಸಿಕ ಎಂದು ಹೇಳುವಂಥದ್ದು. ಇದನ್ನು ಪಾಲಿಸಬೇಕಂತ ಹೇಳುವಂಥದ್ದು. ನಾನು ಮುಂಚಿನಿಂದ ಯಾವ ರೀತಿಯಲ್ಲಿ ಮಾಡಿಕೊಂಡು ಬರ್ತವೋ ಅದನ್ನೇ ಪಾಲಿಸಬೇಕು ಅಂತ ಹೇಳುತ್ತಾ ಇಲ್ಲಿನ
ನೋಡಿ ಜನ ಕರು ಪ್ರತಿಯೊಂದು ಹರಕೆ ಹೊರುವಂಥದ್ದು, ಇದು ತೀರ್ಥ ಅಂತ ಹೇಳುವಂಥದ್ದು. ಇದೇ ರೀತಿಯಲ್ಲಿ ಇದೆಲ್ಲ ಇತಿಹಾಸದ ವಿಶೇಷವಾದಂಥ ಒಂದು ದೇವರ ಕಲೆ. ಹಾಗೆಯೇ ನಿಮಗೆಲ್ಲರಿಗೂ ಬಂದಂಥ ವ್ಯಕ್ತಿಗಳಿಗೂ ಹಾಗೂ ಕೋಣ ತಂದವರಿಗೂ ಮತ್ತು ದನ ಕರು ಪ್ರತಿಯೊಂದು ಮಕ್ಕಳಿಗೂ ಸಹ ಇಲ್ಲಿ ಹರಕೆ ಹೊರುವಂಥದ್ದು. ಇಂಥದ್ದೆಲ್ಲ ಪುಣ್ಯ ಸ್ಥಳ ಅಂತ ಹೇಳುತ್ತಾ ನಿಮ್ಮೆಲ್ಲರಿಗೂ ಧನ್ಯವಾದವನ್ನು ಹೇಳ್ತೇನೆ. ಅದೇ ರೀತಿಯಲ್ಲಿ ಇದರನ್ನು ತೆಗೆದುಕೊಂಡಾಗ ಎಲ್ಲ ಪರಿಹಾರ ಆಗುವಂಥದ್ದು, ಏನಂದರೆ ನಮಗೆ ಯಾವುದೇ ಕಷ್ಟವೋ ಪರಿಹಾರ ಆಗುವಂಥದ್ದು ಅಂತ ಹೇಳುತ್ತಾ, ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.